ಆತ್ಮೀಯ ವಿದ್ಯಾರ್ಥಿಗಳೇ, ಅಶ್ವಮೇಧ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 2 ವಿಡಿಯೋಗಳಲ್ಲಿ ನಮ್ಮ ಕರ್ನಾಟಕದ ಪರಿಚಯದ ಬಗ್ಗೆ ಹಲವು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೆ. ಇವತ್ತು ಅತಿ ಪ್ರಮುಖವಾಗಿ 3ನೇ ಟಾಪಿಕಲ್ಲಿ ಪಾರ್ಟ್ 3ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಇವತ್ತಿನ ತರಗತಿಗೆ ನಾವು ಹೋಗೋದಾದರೆ, ಇಲ್ಲಿ ನೋಡಿ, ಕರ್ನಾಟಕ ಅಂತ ಬಂದಾಗ ಈ ಕಡೆ ಕರ್ನಾಟಕ ರಾಜ್ಯದ ಕಿರು ಪರಿಚಯ. ಅಂದರೆ ಕರ್ನಾಟಕ ರಾಜ್ಯದ ಕಿರು ಪರಿಚಯದಲ್ಲಿ ಇವತ್ತಿನ ಟಾಪಿಕಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ. ಸೊ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದರೆ 1,91,791 ಚದರ ಕಿಲೋಮೀಟರ್ ಇರುವಂಥ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಇದರಲ್ಲಿ ಒಂದು ವೇಳೆ ಶೇಕಡ ಕರ್ನಾಟಕ ಎಷ್ಟಿದೆ ಅಂತ ಕೇಳೋದಾದ್ರೆ ಶೇಕಡ ವೈಸ್ ಬಂದಾಗ ನೋಡಿ 5.83ರಷ್ಟಿದೆ. ಚದರ ಕಿಲೋಮೀಟರ್ ಕೇಳೋದಾದ್ರೆ 1,91,791. ಶೇಕಡ ವೈಸ್ ಕೇಳೋದಾದ್ರೆ 5.83ರಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯ. ಸೊ ಇಂಥ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಯಾಕಪ್ಪ ಅಂದ್ರೆ ಭಾರತದಲ್ಲಿರುವಂತ ಒಟ್ಟು 28 ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ನಿಮ್ಗೆ ಗೊತ್ತಿರಲಿ 6ನೇ ದೊಡ್ಡ ರಾಜ್ಯ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳ್ತೀವಿ. ಇನ್ನು ವಿಸ್ತೀರ್ಣದಲ್ಲಿ ಮೊದಲ ರಾಜ್ಯ ಯಾವುದು ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವಿಸ್ತೀರ್ಣದಲ್ಲಿ ಮೊದಲ ರಾಜ್ಯ ಬಂದು ರಾಜಸ್ಥಾನ ಇರುತ್ತೆ. ಸೊ ಇನ್ನು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಅಂತ ಬಂದಾಗ ಅದು ಗೋವಾ ಇರುತ್ತೆ. ನಮ್ಮ ಕರ್ನಾಟಕ 6ನೇ ದೊಡ್ಡ ರಾಜ್ಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇಂಥ ನಮ್ಮ ಕರ್ನಾಟಕ ಅಂತ ಬಂದಾಗ ಸಹಜವಾಗಿ ನಮ್ಮ ಕರ್ನಾಟಕ ಅಂತ ಬಂದಾಗ ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯವಾಗಿರುವಂತ ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣದ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತಾನೆ. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಯಾವುದು ಅಂತ ಬಂದಾಗ ನಮಗೆ ಸಹಜವಾಗಿನೇ ಯಾವ್ದು ಬರುತ್ತಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಅಂತೇಳಿ ಕರಿತೀವಿ. ಸೊ ಇನ್ನು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಬಂದಾಗ ಅದನ್ನ ಬೆಂಗಳೂರು ನಗರ ಅಂತೇಳಿ ಕರಿತೀವಿ. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ, ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಅಂತ ಬಂದಾಗ ನಾವು ಬೆಂಗಳೂರು ನಗರವನ್ನ ಕನ್ಸಿಡರ್ ಮಾಡ್ತೀವಿ. ಇಂಥ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಇದು ಪ್ರಮುಖವಾಗಿ 6 ರಾಜ್ಯಗಳೊಂದಿಗೆ ಮತ್ತು ಒಂದು ಸಮುದ್ರದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಒಟ್ಟು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ತಾನೆ? 6 ರಾಜ್ಯಗಳೊಂದಿಗೆ. ಸೊ ಎಷ್ಟು ಸಮುದ್ರದೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಬಂದಾಗ ಅದು ಒಂದೇ ಒಂದು ಸಮುದ್ರದೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಅದನ್ನ ನಾವು ಅರಬ್ಬಿ ಸಮುದ್ರ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯ ಅಂತ ಬಂದಾಗ ನೋಡಿ, ಸಹಜವಾಗಿ ಕರ್ನಾಟಕ ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಏನೇನಿದೆ ಅಂತ ನಾವು ಮಾತಾಡೋದಾದ್ರೆ, ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಏನಿದೆ, ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಏನಿದೆ ಅಂತ ಬಂದಾಗ ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಅಂತ ಬಂದಾಗ ಅರಬ್ಬಿ ಸಮುದ್ರ ಇದೆ. ಕರ್ನಾಟಕದ ವಾಯುವ್ಯಕ್ಕೆ ಗೋವಾ ಇದೆ. ಇನ್ನು ಮುಂದುವರೆದು ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ. ಕರ್ನಾಟಕದ ಈಶಾನ್ಯಕ್ಕೆ ತೆಲಂಗಾಣ ಇದೆ. ಕರ್ನಾಟಕದ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆ. ನೈಋತ್ಯಕ್ಕೆ ಕೇರಳದ ಉತ್ತರ ಭಾಗ ಇದೆ. ಕರ್ನಾಟಕದ ಆಗ್ನೇಯಕ್ಕೆ ತಮಿಳುನಾಡಿನ ಉತ್ತರ ಭಾಗ ಇದೆ. ದಕ್ಷಿಣಕ್ಕೆ ಕೇರಳ ಮತ್ತು ತಮಿಳುನಾಡಿನ ದಕ್ಷಿಣ ಭಾಗ ಇದೆ ಅಂತ ಹೇಳ್ತೀವಿ. ಅದನ್ನ ನಾವು ಮ್ಯಾಪಲ್ಲಿ ನೋಡೋದಾದ್ರೆ ಈ ಕಡೆ ನೋಡಿ, ಮ್ಯಾಪಲ್ಲಿ ನೋಡೋದಾದ್ರೆ ಭಾರತದ ಮ್ಯಾಪಲ್ಲಿ ನಾವು ಇದನ್ನ ನೋಡೋದಾದ್ರೆ ಏನ್ ನಮ್ಗೆ ಇಂಡಿಯಾ ಕಾಣ್ತಾ ಇದೆ? ಇಂಡಿಯಾ ಮ್ಯಾಪ್ ಅಲ್ಲಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿರುವಂತ ನಮ್ಮ ಕರ್ನಾಟಕ ರಾಜ್ಯದ ಭೂಗಡಿಗಳು ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಭೂಗಡಿಗಳು ಅಂತ ಬಂದಾಗ ನೋಡಿ, ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ವೆಸ್ಟ್ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಈಶಾನ್ಯಕ್ಕೆ ಅಂತ ಬಂದಾಗ ನಮಗೆ ತೆಲಂಗಾಣ ಸ್ಟೇಟ್ ಇದೆ. ಉತ್ತರಕ್ಕೆ ಅಂತ ಬಂದಾಗ ಮಹಾರಾಷ್ಟ್ರ ಇದೆ. ವಾಯುವ್ಯಕ್ಕೆ ಅಂತ ಬಂದಾಗ ಗೋವಾ ಸ್ಟೇಟ್ ಇದೆ. ಪೂರ್ವಕ್ಕೆ ಅಂತ ಬಂದಾಗ ಆಂಧ್ರ ಪ್ರದೇಶ ಇದೆ. ಇನ್ನ ಕರ್ನಾಟಕದ ನೈಋತ್ಯದ ಭಾಗಕ್ಕೆ ಅಂತ ಬಂದಾಗ ನೋಡಿ, ಕೇರಳದ ಉತ್ತರ ಭಾಗ ನೈಋತ್ಯಕ್ಕೆ ಕವರ್ ಆಗುತ್ತೆ. ನಮ್ಮ ಕರ್ನಾಟಕದ ಆಗ್ನೇಯ ಭಾಗಕ್ಕೆ ಅಂತ ಬಂದಾಗ ತಮಿಳುನಾಡಿನ ಉತ್ತರ ಭಾಗ ಕವರ್ ಆಗತ್ತೆ. ಇನ್ನ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಏನ್ ಬರುತ್ತೆ ಅಂದ್ರೆ ನೋಡಿ,
ಕೇರಳ ಮತ್ತು ತಮಿಳುನಾಡು ಈ ಭಾಗ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ದಕ್ಷಿಣಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ಕರ್ನಾಟಕವು ಒಟ್ಟು 6 ರಾಜ್ಯಗಳೊಂದಿಗೆ ಒಂದು ಸಮುದ್ರದೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿದ್ದು. ಸೊ ಒಟ್ಟು ಅಂತ ಬಂದಾಗ 7, ಇದರಲ್ಲಿ 6+1 ಅಂತೇಳಿ ನಾವು 6+1 ಅಂತೇಳಿ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಈ ಟಾಪಿಕ್ ನ ನಂತರ ನಾವು ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ನೋಡಿ, ಇದು ಪೊಲೀಸ್ ಕಾನ್ಸ್ಟೇಬಲ್ PSI ಅಲ್ಲಿ ಕ್ವಶನ್ ಆಗ್ತಾನೆ ಇರುತ್ತೆ. ಸೊ ಬಹಳ ಈಸಿ ಕ್ವಶನ್ ಇರುತ್ತೆ. ಇದು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು ಅಂತ ಇದೆ, ಏಷ್ಯನ್ ಆನೆ. ಇನ್ನ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ಬಂದಾಗ ಅದನ್ನ ನಾವು ಇಂಡಿಯನ್ ರೋಲರ್ ಅಂತ ಕರಿತೀವಿ. ಸೊ ಇನ್ನ ಕರ್ನಾಟಕ ರಾಜ್ಯದ ಹೂ ಯಾವುದು ಅಂತ ಬಂದಾಗ ಕಮಲದ ಹೂನ ನಾವು ಸೆಲೆಕ್ಟ್ ಮಾಡ್ತೀವಿ, ಲೋಟಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ನಮ್ಮ ರಾಜ್ಯದ ರಾಜ್ಯ ಮರ ಯಾವುದು ಅಂತ ಬಂದಾಗ ಅದನ್ನ ಗಂಧದ ಮರ ಅಂತ ಕರಿತೀವಿ. ರಾಜ್ಯದ ಹಣ್ಣು ಯಾವುದು ಅಂತ ಬಂದಾಗ ಮಾವಿನ ಹಣ್ಣು ಅಂತ ಕರಿತೀವಿ. ಇನ್ನ ಇದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಯಾವುದು ಅಂತ ಬಂದಾಗ ಕನ್ನಡ. ಇನ್ನು ನಮ್ಮ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಬಂದಾಗ 75.36ರಷ್ಟು ನಮ್ಮ ಕರ್ನಾಟಕದ ಸಾಕ್ಷರತೆ ಇದೆ ಸ್ನೇಹಿತರೆ. ಇದೆಲ್ಲ ನೇರವಾಗಿ ಕೇಳುವಂತ ಕ್ವಶನ್. ಇದಾದ ಮೇಲೆ ನಮ್ಗೆ ಇಂಪಾರ್ಟೆಂಟ್ಲಿ ಇದಾದ್ಮೇಲೆ ಏನಿರುತ್ತಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ರಾಜ್ಯ ಕೀಟ ಯಾವುದು ಅಂತ ಬರುತ್ತೆ, ಅದನ್ನ ನಾವು ಜೇನುನೊಣ ಅಂತ ಕರಿತೀವಿ. ನಮ್ಮ ರಾಜ್ಯದ ಚಿಟ್ಟೆ ಯಾವುದು ಅಂತ ಬಂದಾಗ ಅದನ್ನ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕ ಅಂತ ಕರಿತೀವಿ. ಸೊ ಇದು ಕೂಡ ಇದೆ. ಇನ್ನ ನಮ್ಮ ರಾಜ್ಯದ ಮೀನ್ ಯಾವುದು ಅಂತ ಬಂದಾಗ ನಾವು ಸಹಜವಾಗಿನೇ ರಾಜ್ಯದ ಮೀನ್ ಯಾವುದು ಅಂದ ತಕ್ಷಣ ನಾವು ಕರ್ನಾಟಕ ಕಾರ್ಪ್ ಅಂತ ಕರಿತೀವಿ. ಸೊ ಇದು ಪ್ರಮುಖವಾದಂತ ರಾಜ್ಯದ ಮೀನ್ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ಬಿಟ್ಟು ಮುಂದುವರೆದು ನಾವು ಮಾತಾಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಗೀತೆ ಅಥವಾ ನಾಡಗೀತೆ ಯಾವುದು ಅಂತ ಬಂದಾಗ ಅದನ್ನ ಜೈ ಭಾರತ ಜನನೀಯ ತನುಜಾತೆ ಅಂತ ಕರಿತೀವಿ. ಇಂಥ ನಮ್ಮ ನಾಡಗೀತೆಯನ್ನ ಬರ್ದವ್ರು ಯಾರಪ್ಪ ಅಂದ್ರೆ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ನಾಡಗೀತೆಯನ್ನ ಬರ್ದಿದ್ದಾರೆ. ಇನ್ನ ನಮ್ಮ ರಾಜ್ಯದ ರಾಜ್ಯ ಲಾಂಛನ ಯಾವುದು ಅಂತ ಬಂದಾಗ ಅದನ್ನ ಗಂಡು ಬೇರುಂಡ ಅಂತ ಕರಿತೀವಿ. ನಮ್ಮ ರಾಜ್ಯದ ಮೊದಲ ಅಣೆಕಟ್ಟು ಯಾವುದು ಅಂತ ಬಂದಾಗ ವಾಣಿ ವಿಲಾಸ ಸಾಗರ ಅಣೆಕಟ್ಟು. ಇದು ಪ್ರಸ್ತುತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಲ್ಲಿದೆ. ಈ ಒಂದು ಅಣೆಕಟ್ಟೆಯನ್ನ ವೇದಾವತಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಇದು ನಮ್ಮ ರಾಜ್ಯದ ಮೊದಲ ಅಣೆಕಟ್ಟು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನ ನಮ್ಮ ರಾಜ್ಯದಲ್ಲಿರುವಂತ ಎತ್ತರವಾದಂತ ಶಿಖರ ಯಾವುದು ಅಂತ ಬಂದಾಗ ಅದನ್ನ ನಾವು ಸಹಜವಾಗಿ ಯಾವುದು ಅಂತ ಕರಿತೀವಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ. ಸೊ ನಿಮಗೆ ಗೊತ್ತಿರಲಿ, ಮುಳ್ಳಯ್ಯನಗಿರಿ ಏನಿದೆ ಇದು ಕರ್ನಾಟಕ ರಾಜ್ಯದಲ್ಲೇ ಉನ್ನತವಾದಂತ ಶಿಖರ. 1930 ಮೀಟರ್ ಹೈಟ್ ಇದೆ. ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. ಇದು ಕಂಡು ಬರುವಂತಹ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಬಾಬಾ ಬುಡಂಗಿರಿ ಅಥವಾ ಚಂದ್ರದ್ರೋಣ ಪರ್ವತದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇದು ಅತಿ ಪ್ರಮುಖವಾದಂತ ಶಿಖರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದನ್ನ ಬಿಟ್ರೆ ನಮ್ಮ ರಾಜ್ಯದ ಕಪ್ಪೆ ಯಾವುದು ಅಂತ ಕೇಳಿದಾಗ ಮಲಬಾರ್ ಟ್ರಿಟೋಡ್ ಅನ್ನೋದು ನಮ್ಮ ರಾಜ್ಯ ಕಪ್ಪೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ನಮ್ಮ ಕರ್ನಾಟಕ ರಾಜ್ಯದ ಧ್ಯೇಯ ವಾಕ್ಯ ಯಾವುದು ಅಂತ ಬಂದಾಗ ಸತ್ಯಮೇವ ಜಯತೆ. ರಾಜ್ಯದ ಧ್ಯೇಯ ವಾಕ್ಯ ಯಾವುದು ಅಂತ ಬಂದಾಗ ಸತ್ಯಮೇವ ಜಯತೆ. ಇಲ್ಲಿದೆ ಸತ್ಯಮೇವ ಜಯತೆ ಎಂದರೆ ಸತ್ಯ ಒಂದೇ ಸದಾ ಗೆಲ್ಲುತ್ತದೆ ಅಂತ. ನಮ್ಮ ರಾಜ್ಯದ ಧ್ಯೇಯ ವಾಕ್ಯ ಕೇಳಿದಾಗ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಂದ್ರೆ ಏನಪ್ಪಾ ಅಂದ್ರೆ ಸತ್ಯಮೇವ ಜಯತೆ ಅಂದ್ರೆ ಸತ್ಯ ಒಂದೇ ಸದಾ ಗೆಲ್ಲುತ್ತದೆ ಅಂತೇಳಿ. ಈ ಸತ್ಯಮೇವ ಜಯತೆ ಅನ್ನೋದು ಪ್ರಮುಖವಾಗಿ ದೇವನಾಗರಿ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ. ದೇವನಾಗರಿ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಅತಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಮೊದಲುಗಳು, ಕರ್ನಾಟಕ ರಾಜ್ಯದ ವಿಶೇಷತೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇದಾದ ಮೇಲೆ ಮುಂದಿನ ತರಗತಿಯಲ್ಲಿ ನಾವು ನೇರವಾಗಿ ಅಧಿಕೃತವಾಗಿ ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೆಯದಾಗಲಿ.